ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಬೀದರ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಬಿಜೆಪಿ ಕಾರ್ಯಕರ್ತರು ಇಂದು ಮಾಡಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದಂತಹ ಕೈ ಕಾರ್ಯಕರ್ತರನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ಕೂಡ ತಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜೈ ಶ್ರೀರಾಮ್ ಎನ್ನುವ ಒಂದು ಘೋಷಣೆಯನ್ನ ಕೂಗಿದ್ದಾರೆ. ಅದೇ ರೀತಿ ಜೈ ಶ್ರೀರಾಮ್ ಎನ್ನುವ ಘೋಷಣೆಯನ್ನ ಕೂಗ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಹಿಡಿದು ಠಾಣೆಗೆ ಒಯ್ಯುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಂತಹ ಕೈ ಕಾರ್ಯಕರ್ತರನ್ನ ಬಂಧಿಸುವಂತೆ ಕೂಡ ಇವತ್ತು ಆಗ್ರಹಿಸಿದ್ದಾರೆ. ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಕಿಸ್ತಾನಿ ಏಜೆಂಟ್ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಏಜೆಂಟ್ ರಾಜ್ಯದ ಮುಖ್ಯಮಂತ್ರಿಗೆ ಪಾಕಿಸ್ತಾನಿ ಏಜೆಂಟ್ ನಾಸಿರ್ ಹುಸೇನ್ಗೆ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ್ರೋಹಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಹಜವಾಗಿ ಚುನಾವಣೆ ಫಲಿತಾಂಶ ಬಂದಾಗ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಆ ಪಕ್ಷದ ಪರ ಜಯಘೋಷ ಹಾಕುವಂತ ಪ್ರವೃತ್ತಿ ಇರ್ತದೆ, ಅಥವಾ ಗೆಲುವು ಸಾಧಿಸಿದಂತ ವ್ಯಕ್ತಿ ಪರವಾಗಿ ಜಯಘೋಷವನ್ನು ಹಾಕ್ತಾರೆ. ಆದರೆ ಈ ರಾಜ್ಯದ ನೀತಿಗೆಟ್ಟ ಮಾನ ಮರ್ಯಾದೆಯನ್ನು ಕಳೆದುಕೊಂಡ ಕಾಂಗ್ರೆಸ್ ಸರ್ಕಾರ ಗೆಲುವನ್ನ ಸಾಧಿಸಿರುವಂತ ಒಬ್ಬ ಅವಿವೇಕಿ ನಾಸಿರ್ ಹುಸೇನ್ ಎನ್ನುವಂತ ಒಬ್ಬ ಲುಚ್ಚ, ಅವನ ಗೆಲುವಿನ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಒಂದು ಘೋಷಣೆಯನ್ನ ಕೂಗಿ ರಾಜ್ಯದ 7 ಕೋಟಿ ಜನರ ಮಾನ ಮರ್ಯಾದೆಯನ್ನ ಹರಾಜು ಹಾಕಿರುವಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ, ನೀನು ಯಾವುದೇ ಕಾರಣಕ್ಕೂ ಈ ಕುರ್ಚಿ ಮೇಲೆ ಇರೋದಕ್ಕೆ ಲಾಯಕಲ್ಲ, ನೀನೊಬ್ಬ ನಾಲಾಯಕ ರಾಜಕಾರಣಿ ಎನ್ನುವಂತ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟದ ಮುಖಾಂತರ ಹೇಳ್ತಾ ಇದೆ. ಯಾವ ನಾಸಿರ್ ಹುಸೇನ್ ಅವನ ಮನಸ್ಸು, ಅವನ ವರ್ತನೆ ಹೇಗಿದೆ ಅನ್ನುವಂಥದ್ದನ್ನ ಮುಖಾಂತರ ಇವತ್ತು ಇಡೀ ದೇಶ ನೋಡ್ತಾ ಇದೆ. ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೀತಿ ಇದ್ರೆ ಇಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರವನ್ನ ಬಿಟ್ಟು ಪಾಕಿಸ್ತಾನದಲ್ಲಿ ಹೋಗಿ ಒಂದು ಚುನಾವಣೆಯನ್ನು ಎದುರಿಸಿ ನೋಡಿ, ಆವಾಗ ಗೊತ್ತಾಗುತ್ತೆ ಪಾಕಿಸ್ತಾನ ಏನು ಅನ್ನುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ, ಎಲ್ಲ ಕಡೆ ಹೋರಾಟಗಳು. ಇವತ್ತು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡ್ತೇವೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನೀನು ನಿಜಕ್ಕೂ ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಳುವುದಕ್ಕೆ ಯೋಗ್ಯನಲ್ಲ. ನೀನು ಯಾವುದಾದರೂ ಮದರ್ಸಾದಲ್ಲಿ, ಯಾವುದಾದರೂ ಮಸೀದಿಯಲ್ಲಿ
ಏನು ಬೆಂಬಲಿಗರ ನನಗೆ ಕೂದ ಗೌರವದಿಂದ ಮಾತಾಡಬೇಕು. ಏನು ಗೌರವದಿಂದ ಮಾತಾಡ ಬರೇ ಬೆಂಕಿ ಹಚ್ಚೋದು ಸರ್. ಬೆಂಕಿ ಸರ್ಕಾರ ಗೂಂಡಾಗಿರಿ ಮಾಡಿ ನಿನ್ನೆ ರಾಜ್ಯಸಭಾ ಚುನಾವಣೆ ನಿಮಿತ್ತವಾಗಿ ರಾಜ್ಯಸಭೆಗೆ ಆಯ್ಕೆ ಆದಂಥ ನಸೀರುದ್ದೀನ್, ಹೌದಲ್ರಿ ಅವನ ಹೆಸರು? ನಾಸಿರ. ಹಾಂ, ಯಾವ ನಾಸಿರೋ ಕಾಸಿರೋ ಗುರುತಿಲ್ಲ. ಏನು ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೊಡೋ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಹರಿಹಾಯ್ದಿತ್ತು. ಇದು ನೋಡಿಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನೇ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ, ವಿಧಾನ ಪರಿಷತ್ತಿಗೆ, ಉಪರಾಷ್ಟ್ರಪತಿ ಒಬ್ಬ ಇದ್ದ, ಅವ ಏಜೆಂಟ್, ಅವನು ಪಾಕಿಸ್ತಾನ ಏಜೆಂಟಂಗೆ ಮಾತಾಡ್ತಿದ್ದ. ಅವನು ಭಾಳ ಸೀನಿಯರ್ ಮೋಸ್ಟ್. ಇಂಥವ್ರನ್ನ ಹುಡುಕಿ ಇರುತ್ತೆ ನಮ್ಮ ಸದನದಲ್ಲಿ. ಇವತ್ತು ವಿಧಾನಸಭೆ ಅನ್ನೋಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ, ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು. ಮೊದಲು ಅವನೇ ದೇಶದ್ರೋಹಿ ಇದಾನ್ರಿ. ಅವ ನಿಮಗೆ ಹೇಳ್ತೀನಿ, ಅವನಿಗೇನಾದರೂ ಈ ದೇಶದ ಅನ್ನ ತಿಂದಿದ್ರೆ, ನಿಜವಾಗಿ ಅವರ ಅಪ್ಪಗ ಅವ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಿ ಹೊಡಿಬೇಕಾಗಿತ್ತಂತ. ಅವನಿಗೆ ಬೆಂಬಲ ಕೊಡ್ತಾನಂದರೆ, ಅದನ್ನ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಮುಗಿಬಿಡ್ತಾನಂದರೆ ಅವನು 100ಕ್ಕೆ 100 ದೇಶದ್ರೋಹಿ ಇದ್ದಾನೆ. ಅವನೇ ಪಾಕಿಸ್ತಾನ ಏಜೆಂಟ್ ಇದ್ದಾನೆ. ಅವನಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ಸು ಈ ದೇಶದ ಜನರ ಮುಂದೆ ಹೇಳಬೇಕು, ನಿಮಗೆ ನಮ್ಮ ದೇಶ ಮುಖ್ಯ, ಪಾಕಿಸ್ತಾನ. ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆಗಳಾಗಬೇಕು, ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಆಗ್ರಹ ಇರುವಂತದ್ದು. ಮತ್ತೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದ ತನಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕಳೆದ 9 ತಿಂಗಳ ಅವಧಿಯಲ್ಲಿ ಸರ್ಕಾರ ನಡ್ಕೊಂಡಂತ ಧೋರಣೆಗಳು. ಇವತ್ತು ಇಷ್ಟು ಧೈರ್ಯವಾಗಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗುವಷ್ಟರ ಮಟ್ಟಿಗೆ ಮೊದಲೇ ಮಾಡಿ ಬರ್ತಾರೆ ಅಂತಂದ್ರೆ, ನಿಮ್ಮ ನಿಲುವುಗಳು, ನಿಮ್ಮ ಹೇಳಿಕೆಗಳ ಕಾರಣಕ್ಕೋಸ್ಕರನೇ ಇಷ್ಟು ಧೈರ್ಯ ಬರಲಿಕ್ಕೆ ಸಾಧ್ಯ. ಕೆಜೆಹಳ್ಳಿ, ಟಿಜಿಹಳ್ಳಿಯ ಘಟನೆಗಳಾದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದವ್ರನ್ನ ಅಮಾಯಕರು ಅಂತ ಇದೇ ಸರ್ಕಾರ ಕರೆದಿದ್ದು. ಕುಕ್ಕಾಬ್ರ ಬಾಂಬ್ ಬ್ಲಾಸ್ಟ್ ಅನ್ನ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ದು ಯಾರು ಅಂತ ಕೇಳಿದ್ರೆ ಇದೇ ಸರ್ಕಾರ ಕರೆದಿದ್ದು. ಇವರೆಲ್ಲ ಬ್ರದರ್ಸ್ ಅಂತ ಕರೆದಿದ್ದು.
ಅದರ ಮುಂದುವರೆದ ಭಾಗ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದು. ನಾನು ಆಗ್ರಹಿಸ್ತೇನೆ, ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು, ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ವಿಧಾನಸೌಧ ತನಕ ಇವತ್ತು ಕೂಗ್ತಾರೆ ಅಂತಂದ್ರೆ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ? ಇವತ್ತು 47ರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೇ ಕಾಂಗ್ರೆಸ್. ನೋಡಿ, ಭಯೋತ್ಪಾದನೆ ಹೆಸರಲ್ಲಿ ರಾಜ್ಯಕ್ಕೆ ವಿಚಾರ ಮಾತಾಡಿ ನೀವು ಇದ್ದಾಗ ಅದ್ರಲ್ಲಿ ಅಗತ್ಯ ಉಂಟಾ? ಅಲ್ಲಿ ಅವರೆಲ್ಲ ಕೇಳ್ತಾರೆ, ಮಾತಾಡ್ತಾರೆ, ಅವರ ಸಮಾಧಾನ ಕೇಳ್ತಾ ಇಲ್ವಾ? ಮತ್ತೆ ಅವ್ರ ಸಮಾಧಾನ ರಾಜಕೀಯಕ್ಕೆ ತರಬೇಕು. ನೀವು ಹಾಗೆ ಹೇಳ್ತಾರೆ, ರಾಜ್ಯಕ್ಕೆ ತರಬೇಕು ಮಾಡಿ ನಿಮ್ಮ ವಿಚಾರ ನಿಮ್ಗೆ ಯಾರು ಕಟ್ಟಡ ಬಗ್ಗೆ ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಆಗಿ ಮಾತಾಡ್ತೀರಿ. ಇಲ್ಲಿ ನೀವು ಸಮಸ್ಯೆ ಆಗ್ತದೆ. ಇಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಅದು ಕಾಂಗ್ರೆಸ್ ನೋಡಿ, ಮತ್ತೆ ನೀವು ಕಾಂಗ್ರೆಸ್ ಬಿಜೆಪಿ ಅಂತ ಯಾಕೆ ಮಾಡ್ತೀರಿ? ವಿಚಾರ ಏನಂತ ಹೇಳಿ ವಿಚಾರ ವಿಚಾರ ಮಾಡಿ. ನಿಮ್ಗೆ ಬಹುಶಃ ನೈಜದ ಕಾಲೇಜ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ. ನಿಮ್ಗೆ ಬರೀ ರಾಜಕೀಯ ಮಾಡಬೇಕು, ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಕೇಳ್ತಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ. ಪಾಲಿಟಿಕ್ಸ್ ಸುಮ್ಮನೆ ಕೂತ್ಕೊಳ್ಬೇಕು ನೀವು. ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತಂದ್ರೆ ಸರ್ ಆಗ್ತದ? ನೀವು ಫಸ್ಟ್ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಬೇರೆ ಕೆಲಸ ಮಾಡಿ. ದಯವಿಟ್ಟು ನೋಡಿ. ಆಯ್ತು, ನೆಕ್ಸ್ಟ್ ಸರ್ಕಾರ ಉತ್ತರ ಕೊಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ ಆಯ್ತು, ಒಬ್ರು ಮಾತಾಡ್ಲಿ ದಯವಿಟ್ಟು. ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೇವೆ. ದುರ್ಲಾಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ, ವಾಸ್ತವಾಂಶ ವಿಶ್ಲೇಷಣೆ ಅಲ್ಲ. ಅವರು ಬರೀ ಪ್ರಚೋದನೆ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆ ನಿಮ್ಮ ಸ್ವಾತಂತ್ರ್ಯ ಎಲ್ಲ ಕೇಳ್ತಾರೆ. ಆ ರೀತಿ ಮಾತಾಡಿ ಗಲಾಟೆ ಅವರು ವಾಸ್ತವ ಕೇಳಿ, ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ತಾವು ಪೀಠದಿಂದ ಅವಕಾಶ ಕೊಡಬಾರದು. ಮತ್ತು ಅವರು ದೇಶದ ವಿಭಜನೆ ಬಗ್ಗೆ ಏನು ಮಾತಾಡಿದ್ದಾರೆ ತಾವು ಕಡತದಿಂದ ಅಧ್ಯಕ್ಷರೇ, ಅವರು ಮಾತಾಡಿರೋದನ್ನ ಕಡತದಿಂದ ತೆಗೆಯಬೇಕು. ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ಏನಾಗಿತ್ತು ಈ ದೇಶದಲ್ಲಿ ನೋಡಿ ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಾ ಇಲ್ಲ. ಬಗ್ಗೆ ಮಾತಾಡಿದ್ದಾರೆ. ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು. ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆದ್ರೆ ವಿಷಯದ ಬಗ್ಗೆ ವಾಸ್ತವಕ್ಕೆ ಹತ್ತಿರವಾಗಿ ಏನಾದ್ರೂ ಮಾತಾಡ್ಲಿ, ನಾವು ತಾಳ್ಮೆಯಿಂದ ಕೇಳ್ತೇವೆ. ಅವ್ರದ್ದು ಒಂದೇ ಉದ್ದೇಶ ಪ್ರಚೋದನೆ ಹೊರಗಡೆ ಸಮಾಜದಲ್ಲಿ ಗಲಾಟೆ ಮಾಡಿಸ್ತೇವೆ, ಇಲ್ಲೂ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ